ಮಾಯಸ ಯಾವಾಗ ಬಂದ್ರೆ ನಿನ್ ಬೆಲೆ ಹುಡುಗಿ ಜೊತೆನೆ ಮಾತಾಡ್ತಿರ್ತಲ್ಲ. ಲೇ ನನಗೆ ಎಲ್ಲರಿಗಿಂತ ನಮ್ಮ ಹುಡುಗಿನೇ ಇಂಪಾರ್ಟೆಂಟ್, ನೀವಲ್ಲ. ಲೇ ಫ್ರೆಂಡ್ಶಿಪ್ ಬೆಲೆ ಕೊಡ್ಲಾರ ನೀನು ಇನ್ಮೇಲೆ ನಿನ್ ದಾರಿ ನೀನ್ ನೋಡ್ಕೆ ನನ್ನ ದಾರಿ ನಾನು ನೋಡ್ಕೈತೀನಿ. ಲೇ ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ, ಹೋಗಲೇ. ಸರಿ ಹೋಗ್ತೀನಿ, ನನ್ನ ಅವಶ್ಯಕತೆ ಯಾವಾಗಾದ್ರೂ ಬೇಕಾಗುತ್ತಲ್ಲ ನಿನಗೆ, ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನಂತ. ನಿನ್ನ ಅವಸರ ನನ್ಗ ನೋಡ್ತೀನಿ, ಹೋಗಲೇ. ಹಾಯ್ ಮಚ್ಚ. ಮಚ್ಚ ಏನೋ ಆರಾಮಿದೀಯಾ? ಹಾ ಮಚ್ಚ, ನಾ ಆರಾಮಿದ್ದೀನಿ, ನೀ ಹೆಂಗಿದ್ದಿ ಮಚ್ಚ? ಸರಿ ಮಚ್ಚ, ನಡಿ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಡ್ ಬರೋಣ. ಹಲೋ ಸರ್, ನಿಮ್ಮ ಅಮ್ಮಗೆ ತುಂಬಾ ಹುಷಾರಿಲ್ಲ, ಅರ್ಜೆಂಟಾಗಿ 50,000 ರೂಪಾಯಿ ತಗೊಂಬನ್ನಿ. ಸರಿ ಸರ್, ಸಂಜೆ ಒಳಗಡೆ ಕಟ್ಟಿಬಿಡ್ತೀನಿ. ಯಾಕ ಮಚ್ಚ, ಏನಾಯ್ತು? ನಮ್ಮ ಅಮ್ಮನಿಗೆ ಆಪರೇಷನ್ ಆಗ್ಬೇಕಂತ ಮಚ್ಚ, 50,000 ರೂಪಾಯಿ ಇದ್ರೆ ಕೊಡು, ನನ್ನ ಸ್ಯಾಲ್ರಿ ಆಗನ ಕೊಟ್ಬಿಡ್ತೀನಿ. ಸರಿ ಮಚ್ಚ, ಕೊಡ್ತೀನಿ. ನಿನ್ನ ಐಫೋನ್ ನಾನು ಕೊಟ್ಟು ದುಡ್ಡು ತಗೊಂಡು ಹೋಗ್ಬಿಡು. ಏನಂತ ಯೋಚನೆ ಮಾಡಿ ನನಗೆ ಕಾಲ್ ಮಾಡು, ಆಮೇಲೆ ನಾನು ನಿನಗೆ ದುಡ್ಡು ಹಾಕ್ತೀನಿ. ಫೋನ್ ಪೇಲಿ ದುಡ್ಡು ಹಾಕಿದ್ದೀನಿ, ಫಸ್ಟ್ ಹೋಗ್ಬಿಟ್ಟು ನಿಮ್ಮ ಅಮ್ಮನಿಗೆ ಹಾಸ್ಪಿಟ್ಲ್ ತೋರಿಸು. ಥ್ಯಾಂಕ್ ಯು ಸೋ ಮಚ್ ಮಗ. ಇವಾಗಾದ್ರೂ ಇಬ್ರು ಜಗಳ ಆಡ್ಕೊಂಡ್ವಲ್ಲ. ನಿಮ್ಮಮ್ಮ ನಮ್ಮ ಅಮ್ಮನ ಥರ ಅಲ್ವೇನೋ, ನಿಮ್ಮ ಅಮ್ಮಂಗೋಸ್ಕರ ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತೀನಿ. ಯಾಕೆ ಹೇಳು, ನೀನು ಒಬ್ಬನೇ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ. ಎಷ್ಟೇ ಜಗಳ ಆಡಿದ್ರು ನಮ್ ಕಷ್ಟ ಕಾಲಕ್ಕೆ ಆಗೋದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಮಾತ್ರ. ಅಂತ ಫ್ರೆಂಡ್ ನಿಮ್ ಲೈಫಲ್ಲಿ ಏನಾದ್ರು ಇದ್ರೆ ಈ ವಿಡಿಯೋನ ಅವ್ರಿಗೆ ಟ್ಯಾಗ್ ಮಾಡಿ.